ಯಾರು? ಹಾ ಹೇಳಿ. ಏನ? ಹೌದು, ಏನ್ ಹೇಳ್ತಿದ್ರ ನೀವು? ದುರ್ಗಾಪುರದ ಅರ್ಚಕರು? ಅಯ್ಯೋ, ಹೇಗಾಯ್ತು? ಒಳ್ಳೆ ಮನುಷ್ಯ ಪಾಪ, ಅವ್ರಿಗಿಂತ ಸ್ಥಿತಿನ? ಸರಿ ಸರಿ ಆಯ್ತು. ಸರೋಜಾ, ಸರೋಜಾ ಎಲ್ಲಿದ್ಯಮ್ಮ? ಸರೋಜಾ ಬಂದೆ ಬಾವ. ಸರೋಜಾ, ಅದೇನೋ ವಿಶೇಷ ಪೂಜೆ ಮಾಡಿಸ್ಬೇಕು ಅಂತ ದೇವಸ್ಥಾನಕ್ಕೆ ಫೋನ್ ಮಾಡಿದ್ಯಲ್ಲ, ಆ ಅರ್ಚಕರು ಸತ್ತೋದ್ರಂತೆ. ಏನ್ ಹೇಳ್ತಿದ್ರ ಮಾವ ನೀವು? ಹೌದಮ್ಮ, ಈಗ ತಾನೇ ಫೋನ್ ಬಂದಿತ್ತು ಹಾಗಂತ. ಇಲ್ಲ ಚಿಕ್ಕಪ್ಪ, ಇದು ಸಾಧ್ಯನೇ ಇಲ್ಲ. ಅಂಥವ್ರಿಗೆ ಇಷ್ಟು ಬೇಗ ಸಾವು ಬರೋದಕ್ಕೆ ಹೇಗೆ ಸಾಧ್ಯ? ಬಹುಶಃ ನಿಮಗೆ ರಾಂಗ್ ಕಾಲ್ ಬಂದಿರಬೇಕು. ಹೌದು ರೀ, ವಿಕ್ರಮ್ ಹೇಳ್ತಾ ಇರೋದು ನಿಜ. ಇನ್ನೊಂದ್ಸಲಿ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ರಾಜೇಶ್ವರಿ, ಕನ್ಫರ್ಮ್ ಮಾಡ್ಕೊಂಡೇ ಹೇಳ್ತಾ ಇದ್ದೀನಮ್ಮ. ಕೆಲವರು ಅವ್ರಿಗೆ ವಯಸ್ಸಾಗಿತ್ತು ಅದಕ್ಕೆ ಸತ್ತು ಹೋದ್ರು ಅಂತ ಹೇಳಿದ್ರೆ, ಇನ್ನು ಕೆಲವರು ಅವ್ರ ಕೊಲೆ ಆಗಿದೆ, ಸಾಯೋವಂಥದ್ದು ಏನೂ ಆಗಿಲ್ಲ ಅಂತ ಹೇಳ್ತಿದಾರಂತೆ. ಅರ್ಚಕರನ್ನ ಕೊಲೆ ಮಾಡಿದ್ರಂತೆ. ಅವ್ರನ್ನ ಯಾಕೆ ಕೊಲೆ ಮಾಡ್ತಾರೆ? ಛೇ, ಒಳ್ಳೆ ಜನನ ಬದುಕೋಕೆ ಬಿಡಲ್ಲ ಈ ಪಾಪಿ ಜನಗಳು. ಪಾಪ, ಅವ್ರು ಯಾರಿಗೂ ಕೇಡು ಬಗ್ದವ್ರಲ್ಲ, ಒಂದು ಎರಿವೆಗೂ ನೋವು ಕೊಟ್ಟವರಲ್ಲ. ಅಂಥವ್ರಿಗೆ ಇಂಥ ಸಾವು. ಛೇ, ಹೀಗಾಗಬಾರ್ದಾಗಿ. ಅಮೃತ, ಅಮೃತ, ಸಮಾಧಾನ ಮಾಡ್ಕೊಮ್ಮ. ಪಾಪ ಅಮೃತ ತುಂಬ ನೊಂದ್ಕೊಂಡಿದ್ದಾಳೆ. ಅವಳಿಗೆ ಆಶ್ರಯ ಕೊಟ್ಟವ್ರವರು. ಚಿಕ್ಕಪ್ಪ, ಅದು ಕೊಲೆನ ಅಥವಾ ಸಹಜವಾದ ಸಾವ ಅಂತ ಸ್ವಲ್ಪ ವಿಚಾರಿಸಿ ನೋಡಿ. ನಮ್ಮ ಕಡೆಯಿಂದ ಏನಾದರೂ ಸಹಾಯ ಆಗೋದಾದರೆ ಮಾಡೋಣ. ಆಯ್ತಪ್ಪ.